ಹೀಗಾಗಿ ಇದು ಸಮಬಲದ ಕುಸ್ತಿ ಆಗ್ಬೋದಾ ಅಂತ ಅಂದ್ಕೊಂಡ್ರೆ ಜನ. ಯಾಕೋ ಇವರು ನಿನ್ನೆಯ ಡೆವಲಪ್ಮೆಂಟ್ ನೋಡಿದಾಗ ಅಷ್ಟೊಂದು ಸಲೀಸಿಲ್ಲ ಜಾರಕಿಹೊಳಿ ಮತ್ತು ಚೊಲ್ಲೆ ಗುಂಪಿಗೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ನಿಮಗೂ ಗೊತ್ತದ ಈ ಎರಡು ಗುಂಪುಗಳ ಮಧ್ಯದಲ್ಲಿದ್ದಂಥ ತಿಕ್ಕಾಟ ಇವತ್ತು ತಾರ್ಕಿಕ ಅಂತ್ಯಕ್ಕೆ ಬಂದಂಥದ. ಭಾಳ ಜನ ಕೊನೆಯವರೆಗೆ ಒಂದಿಷ್ಟು ಅಗ್ರಿಮೆಂಟು ಹೊಂದಾಣಿಕೆ ಆಗ್ಬೋದು ಬಯಸಿದ್ರು, ಆದರೆ ಆಗಲಿಲ್ಲ. ಇದರ ಅರ್ಥ ಏನಪ್ಪ ಅಂದ್ರೆ ಕೂಡಲಾರದ ಮಟ್ಟಿಗೆ ಇವತ್ತು ಬಂದಿದ್ದಾರೆ ಅಂತೇಳಿ. ಹೀಗಾಗಿ ನಿನ್ನೆಯ ಒಂದು ಫಂಕ್ಷನ್ ಸಭೆ ಬಗ್ಗೆ ಎಲ್ಲರಿಗೂ ಕುತೂಹಲ ಇತ್ತು. ಅದು ಮೋಸ್ಟ್ಲಿ ಯಶಸ್ವಿ ಆಗ್ಯದ ಅಂತ ಅನ್ನಿಸ್ತದೆ, ಜನರಿಗೆ ಹೋಗಿ ಮುಟ್ಟುವಲ್ಲ. ಯಾಕಂದರೆ ಇನ್ನು 2-3 ದಿನದಲ್ಲೇನೋ ಇಲೆಕ್ಷನ್. ಇವತ್ತು ಜಾರಕಿಹೊಳಿ ಪರ ಇದ್ದಂಥವ್ರದ್ದು, ಜಾರಕಿಹೊಳಿ ಅವರದ್ದು, ಸತೀಶ್ ಅವರು ಹೇಳ್ಬೋದಿಲ್ಲ ಅಂತಲ್ಲ, ಮಾತಾಡ್ತಾರೆ ರೀ ಭಾಳ ಹಾಗೆ ಹೀಗೆ ಅಂತ ಸ್ವಲ್ಪ ಏನೋ ಅದನ್ನು ಸರಿಸೋ ಪ್ರಯತ್ನ ಮಾಡ್ಬೋದು. ಬಟ್ ವಾಸ್ತವ ಏನಪ್ಪ ಅಂತಂದ್ರೆ ಉಮೇಶ್ ಕತ್ತಿಯವರ ಬಲ ಹುಕ್ಕೇರಿ ಏರಿಯಾದಲ್ಲೇ ಬಲಿಷ್ಠದ ಅನ್ನೋದು ಈಗಾಗಲೇ ಅಲ್ಲೇ ಸುದ್ದಿಗಳು ಬರ್ತಾ ಇದ್ದಾವೆ, ಜನ ಮಾತಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಈ ಹುಕ್ಕೇರಿ ವಿದ್ಯುತ್ ಏನು ಚುನಾವಣೆದ ವಿದ್ಯುತ್ ಸಂಘದ್ದು ಅದು ಭಾಳ ಮಹತ್ವವನ್ನು ಪಡಲಿಕ್ಕೆ ರೀ. ಯಾಕಂದ್ರೆ ಈ ಸಭೆಯಲ್ಲೇ ನಮ್ಮ ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದರು. ಸಂಸದ ಆದರೆ ಯಡಿಯೂರಪ್ಪ ಅವ್ರಿಗೆ ಕಾಣಲಿಲ್ಲ, ವಿಜೇಂದ್ರ ಅವ್ರಿಗೆ ಕಾಣಲಿಲ್ಲ, ಬರ್ಬೋದಾಗಿತ್ತು, ಬರಲಿಲ್ಲ. ಆದರೆ ನಮ್ಮ ಏನಪ್ಪ ಅಂತಂದ್ರೆ ಶಾಸಕ ಬಸವರಾಜ ಪಾಟೀಲ್ ಯತ್ನಾಳರು ಬಂದಿದ್ದರು, ಚೆನ್ನಾಗಿ ಮಾತಾಡಿದರು. ಅವರ ಮಾತುಗಳು ಅವರ ಒಂದು ಪ್ರಭಾವ ಎಷ್ಟರ ಮಟ್ಟಿಗೆ ಆಗ್ತದೆ ಆ ಭಾಗದಲ್ಲೇ ಗಮನಿಸಬೇಕಾಗ್ಯದ ಅದನ್ನು. ಅದೇ ಕಾಲಕ್ಕೆ ಇನ್ನುಳಿದ ಈರಣ್ಣ ಕಡಾಡಿ ಅವರು ಒಳ್ಳೆಯ ಮಾತುಗಾರರು, ಅವರು ಚೆನ್ನಾಗಿ ಮಾತಾಡಿದರು. ಅವರೊಂದು ಮಾತನ್ನು ಹೇಳಿದರು,